ಈಗ ನುಡಿ ಮಾಲಿಕೆಯಲ್ಲಿ ಮತ್ತೊಬ್ಬರು ನಮ್ಮ SVPM ಖ್ಯಾತ ಪ್ರವಚನಕಾರರಾದಂತಹ ಹರೀಶ್. ಯಾವುದೇ ಆರಾಧನೆ ಆಗಲಿ ಅವರ ಒಂದು ಪ್ರವಚನ ಇದ್ದೇ ಇರುತ್ತೆ. ಹಾಗಾಗಿ ಅವರು ಬನ್ನಂಜಿಯವರ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಬನ್ನಂಜಿಯವರ ಪ್ರಭಾವ ಯಾವ ರೀತಿ ಆಯಿತು ಅಂತ. ಆಚಾರ್ಯ ಉಪನ್ಯಾಸ ಅಂದರೆ ಆಚಾರ್ಯರು ಅಲ್ಲಿ ಶಿಖರ ಒಂದು ಪಾತಾಳ, ಅದು ಒಂದು ಎರಡು ಮಾತುಗಳು. ಹರಿಕಥಾಮೃತ ಸುಜ್ಞಂ ದತ್ತ ಸ್ವಾತಂತ್ರ್ಯ ಕೌಲಿನಂ ತತ್ಪ್ರೇಕ್ಷಣಂ ಸಂಜೀವಾಖ್ಯ ಗುರು ಭಜೆ ಮಾಯೇ ಭವರಿಣೆ ಮಾಧ್ವರಾರ್ಥಂ ಕವನಚಾರಿಣೆ ವಚೋನಧರಿಣೆ ವಾದಿರಾಜ ಕೇಸರಿಣೆ ನಮಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಾಧ್ವವೃತ್ತಾರ್ಥಯೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತ್ಯೋ ಭವೆ ತಸ್ಯ ನಿಸ್ತರತೆ ವಾಣಿ ಯಥೋ ಕನ್ಯಾ ಪ್ರವಾಹದ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಮಾಧವರು ವಿಷ್ಣುತೀರ್ಥರ ಪೂರ್ವಾಶ್ರಮದಲ್ಲಿ ಒಂದು ಕಥೆ. ಅವರು ಜಯತೀರ್ಥಾಚಾರ ಆಗಿದ್ದಾಗ ಅವರು ಗುರುಕುಲದಲ್ಲಿರ್ತಾರೆ. ಪ್ರಾತಃ ಕಾಲದಲ್ಲಿ ಆನೆಗಿಂತ ಮುಂಚೆ ಅವರು ಅಧ್ಯಯನ ಮಾಡ್ತಾ ಇರ್ತಾರೆ. ಆಗ ಗುರುಕುಲಕ್ಕೆ ಯಾರೋ ವೃದ್ಧರು ಬರ್ತಾರೆ, ಕೇಳ್ತಾರೆ ಮಗು ಏನು ಮಾಡ್ತಾ ಇಲ್ಲ ಅಂತ. ಅವ್ರಿಗೆ ನಮಸ್ಕಾರ ಮಾಡಿ ಒಂದು ನಿಮಿಷ ಇರಿ ಆಚಾರ್ಯ ಬರ್ತೀನಿ ಹೋಗಿ ಅಲ್ಲಿ ನದಿನಲ್ಲಿ ಮುಳುಗು ಹಾಕಿ ಬರ್ತಾರೆ. ಬಂದು ಇಲ್ಲ ನಾನು ಮಧ್ವವಿದ್ಯಾ ಪಾರಾಯಣ ಮಾಡ್ತಾ ಇದ್ದೀನಿ ಅಂತ. ಆಯಿತು, ಸಂತೋಷ. ಅದನ್ನು ಹೇಳಕ್ಕೆ ನೀವು ಸ್ನಾನ ಮಾಡಲು ಬರಬೇಕಾಗಿತ್ತ ಅಂತ ಪ್ರಶ್ನೆ. ಸೊ ಅದಕ್ಕೆ ಅಲ್ಲಿ ಆಚಾರ್ಯ ಹೇಳ್ತಾರೆ, ಜಯತೀರ್ಥಾಚಾರ್ಯರು ಅಲ್ಲ, ಶ್ರೀಮದ್ ಆಚಾರ್ಯರ ಅದು ಜೀವನ ಚರಿತ್ರೆಯನ್ನು ನೋಡುವ ಗ್ರಂಥ, ಅದನ್ನು ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನಮ್ಮ ಗೋವಿಂದ ಪಂಡಿತಾಚಾರ್ಯರ ಅವರ ಜೀವನ ಚರಿತ್ರೆ ಆಗಲಿ ಅವರ ಬಗ್ಗೆ ಹೇಳಲಿಕ್ಕೆ ನಾನು ಯಾರೂ ಅಲ್ಲ. ಆದರೆ ಅವರ ನಾಮೋಚ್ಚಾರಣೆ ಮಾಡಲಿಕ್ಕೂ ಕೂಡ ನಾವು ನಿರ್ಮಲರಾಗಿಯೇ ಮಾಡಬೇಕು. ಅಂದರೆ ಇಂಥ ಪವಿತ್ರ ಜಾಗದಲ್ಲಿ ನಿಂತು ಮಾಡಬೇಕು. ಯಾಕೆಂದರೆ ಈಗಾಗಲೇ ಅನೇಕ ಜನರು ಹೇಳೋದು ಈ ಥರ ಹಾಳೆ ಹೇಳಿದ್ರು ಅಥವಾ ಯಾವುದು ಪುಸ್ತಕ ಹೇಳಿದ್ರು ಅವರು ಎಂದು ಉಪನ್ಯಾಸ ಮಾಡೋರಲ್ಲ. ತಾವೇ ಒಂದು ಚೇತನ ಗ್ರಂಥಾಲಯ ಅಂತಲೇ ಹೇಳ್ಬೋದು. ಅವರ ಒಂದು ನಿಜವಾದ ಸ್ವರೂಪ ತಿಳಿಯಲಿಕ್ಕೆ ನಮಗೆ ಅರ್ಹತೆ ಇದ್ದೇ ಇದ್ದರು ನಮ್ಮಂತೆ ಸಾಮಾನ್ಯರಂತೆ ಯಾವ 32ನೇ ಕಕ್ಷೆಯಲ್ಲಿ ಬಂದ ಮನುಷ್ಯೋತ್ತಮರು ಅಂತ ಅವ್ರನ್ನ ಪರಿಗಣನೆ ಮಾಡಬೇಕಾದಾಗ ಯಾವುದೋ ಉತ್ತಮ ಕಕ್ಷದ ಜೀವಿ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ಬೋದು. ಅವರ ಒಡನಾಟ ಭಗವಂತ ನಮಗೆ ಕಲಿಸಿದ್ರಿಂದ ಭಾರತದಲ್ಲಿ ಒಂದು ಕೆಲವು ವರ್ಷ ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಕಲ್ಪಿಸಿದ ಒಂದು ಒಡನಾಟದ ಒಂದು ಅನುಗ್ರಹದಿಂದ ಪ್ರಭಾವಿತನಾಗಿ ನನ್ನ ಅಂತರಂಗ ಶುದ್ಧಿಗಾಗಿ ಒಂದು ಎರಡು ಮಾತುಗಳು. ಅವರು ಇಲ್ಲಿ 2015ನೇ ಇಸ್ವಿಯಲ್ಲಿ ಬಂದಾಗ ವೀಣಾಪೂರ್ಣ ಅವರು ಕರೆಸ್ಕೊಂಡಾಗ ಇಲ್ಲಿ ನಮ್ಮ ವಾಸಿಷ್ಠ ವಿಜ್ಞಾನ ವೈಜಯಂತಿ ಅನ್ನೋ ಶೀರ್ಷಿಕೆಯಲ್ಲಿ ಜ್ಞಾನಸತ್ರ ನಡೆದಾಗ ಅವರ ಸಮ್ಮುಖದಲ್ಲೇ ಕಪಿಲ ಗೀತೆ ಉಪನ್ಯಾಸ ಅದ್ಭುತವಾಗಿ ಆಚಾರ್ಯರು ಕೊಟ್ಟರು. ಆಗ ಮೊದಲನೇ ದಿನ ನಾವು ಈಗ ಇವತ್ತೇ ಉದ್ಘಾಟನೆ ಮಾಡೋದು, ಹಾಗೆ ಭಗವಂತನ ಪ್ರತಿಮೆಗಳು ಸಭಾ ಮೂಲಕಗಳನ್ನು ಹೇಳ್ಕೊಂಡು ಬಂದಾಗ ಅಲ್ಲಿ ಒಳಗಡೆ ಆಡಿಟೋರಿಯಂ ಇದೆ ಕೃಷ್ಣಾಲಯದಲ್ಲಿ. ಅಲ್ಲಿ ಮುಂದೆ ಕೂತಾಗ ಆಚಾರ್ಯ ಸಾಮಾನ್ಯವಾಗಿ ಜೈಪರಾಶರ ಶುರು ಮಾಡಿದ್ರಲ್ಲ, ಅದಕ್ಕೆ ಶುರು ಮಾಡಲಿಲ್ಲ ಅಂತ. ಮೊದಲು ಅವರು ನಿಮಗೆ ಒಂದು ನೀತಿ ಹೇಳಬೇಕು ಅಂತಂದರು. ನೀವು ಸ್ವಾಗತ ಉತ್ಸವ ಅಂತ ಮಾಡ್ತಾ ಇದ್ದೀರಾ, ಯಾವುದರಿಂದ ಸ್ವಾಗತ ಮಾಡ್ತಾ ಇದ್ದೀರಾ? ಚಪ್ಪಿಯಿಂದ ಮಾಡ್ತಾ ಇದ್ದೀರಾ ಅಂತ. ಆಚಾರ್ಯರ ಒಂದು ದೃಷ್ಟಿಕೋನ ಯಾವ ಥರ ಆಗ್ತದೆ ಆಧ್ಯಾತ್ಮಿಕ ವಿಷಯದಲ್ಲಂತೂ ಹೇಳಲೇಬೇಕಾಗಿಲ್ಲ. ಒಬ್ಬ ನಾಗರಿಕ ಹೇಗೆ ನಡ್ಕೋಬೇಕು ಅಂದರೆ ಅವನ ತನು ಮನ ಶುದ್ಧವಾಗಿದ್ದರೆ ಏನೋ ಒಂದು ಒಳಗಡೆ ಹೋಗುತ್ತೆ ಅನ್ನೋದನ್ನು ಅವತ್ತು ಆಚಾರ್ಯರು ತಿಳಿಸ್ಕೊಟ್ರು ನಮಗೆ. ಈಗ ಸಂತೋಷದ ವಿಷಯ ಅಂತ ನಮ್ಮ ಮಠದಲ್ಲಿ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ವಿ. ಅದೊಂದು ಸಂತಸದ ವಿಷಯ. ತದನಂತರ ಊಟ ಕಾಲದಲ್ಲಿ ಇನ್ನೊಂದು ವಿಷಯ ಹೇಳಿದ್ರು. ಅನೇಕ ಬಾರಿ ಹೇಳಿದ್ದಾರೆ ಇದನ್ನು, ನಿಮಗೆ ಊಟ ಮಾಡೋ ಕಾಲದಲ್ಲೇ ಎಲ್ಲ ವಿಷಯಗಳು ತಲೆಗೆ ಬರುತ್ತೆ, ಆದರೆ ಆ ಒಂದು ಸಮಯದಲ್ಲೇ ನೀವು ಮೌನವಾಗಿರಬೇಕು. ಯಾಕೆ ಅಂತಂದರೆ ಭಗವಂತನ ಚಿಂತನೆ ಮಾಡಬೇಕು. ಕಡೆ ಪಕ್ಷ ನಿಮಗೆ ಚಿಂತನೆ ಬರದೇ ಅಂದರೆ ಮೌನವನ್ನಾದರೂ ಪಾಲಿಸಿ ಅಂತ. ಅದು ಆಚಾರ್ಯ ಅನುಗ್ರಹದಿಂದ ಇನ್ನೊಂದು ಸ್ವಲ್ಪ ವರ್ಷ ಆಗುತ್ತೆ ಅನಿಸುತ್ತೆ, ಈಗ ಯಾವಾಗಲೂ ಬರುತ್ತೆ ಅಂತ ತಿಳ್ಕೋಬೇಕು. ಮತ್ತು ಇದಾದಮೇಲೆ ಇನ್ನೊಂದು ಪ್ರಮುಖವಾದ ವಿಷಯಗಳು, ನಮ್ಮ ಮುಂದಿನ ಪೀಳಿಗೆಗೆ ನೀವು ಆಧ್ಯಾತ್ಮಿಕ ವಿಷಯದಲ್ಲಿ ಈಗಾಗಲೇ ಹಲವಾರು ಮಕ್ಕಳು ಮಾತಾಡಿದ್ದಾರೆ, ತುಂಬ ಸಂತಸದ ವಿಷಯ. ಅವರಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ನಿಮಗೆ ಹೇಳ್ಕೊಡೋಕ್ಕೆ ಸಾಧ್ಯ ಇದೆ, ಹೇಳ್ಕೊಡಿ. ಆದರೆ ಕಡೆ ಪಕ್ಷ ಅವರಿಗೆ ನಮ್ಮ ಭಾಷೆಯ ಒಂದು ಪರಿಚಯ ಮಾಡಿಕೊಡ್ಲೇಬೇಕು. ಯಾಕೆ ಅಂತಂದರೆ ಈಗ ಅವರಿಗೆ ಆಸಕ್ತಿ ಇದ್ದೇ ಇರ್ಬೋದು, ಆದರೆ ನಿಮ್ಮ ನಡವಳಿಕೆ, ನಿಮ್ಮ ತಂದೆ ತಾಯಿಯ ನಡವಳಿಕೆ ನೋಡಿ ಅವರಿಗೆ ಮುಂದೆ ಏನೋ ಓದಬೇಕು ಬರೀಬೇಕು ಅನ್ನೋ ಆಸೆ ಇದ್ದರೆ ಆಗ ಅವರಿಗೆ ಭಾಷೆಯ ಒಂದು ಜ್ಞಾನವೇ ಇದ್ದರೆ ಅದು ಬಹಳ ಸಂಕಟದ ಪರಿಸ್ಥಿತಿ. ಆದ್ದರಿಂದ ಅವರಿಗೆ ಭಾಷೆಯನ್ನು ಕಲಿಸಿ ಅಂತ ಒಂದು ಅದ್ಭುತವಾದ ನೀತಿ ಕಥೆಯನ್ನು ಹೇಳಿದರು. ಮತ್ತು ನನಗೆ ಬೆಂಗಳೂರಲ್ಲಿ ಅವರ ಪರಿಚಯ ಮೊದಲನೇ ಸಲ ಆಗಿದ್ದು, ಆಗತಾನೆ ಮುಂಜಿ ಆಗಿತ್ತು. ಮುಂಜಿ ಆದಮೇಲೆ ನಮ್ಮ ಹೇಗೆ ಅಂತಂದರೆ ವೇದ ಪಾಠ ಆಗುತ್ತಲ್ಲ, ಆಗ ಬೆಳೀತಾ ಸುತ್ತ ಪಾಠ ಹೇಳಿದ್ರು ಆಚಾರ್ಯರು.
ಸರಿ ಒಬ್ಬರ ಮನೆಯಲ್ಲಿ ಆಚಾರ್ಯ ಗೀತಾ ಭಾಷ್ಯ ಉಪನ್ಯಾಸ ಇತ್ತು. ಇವನೇನೋ ಹುಡುಗ ಇದ್ದಾನೆ, ಇವನಿಂದ ಇನ್ವೊಕೇಶನ್ ಆಗಿ ಅಂತ ಗೀತಾ ಸೂಕ್ತ ಹೇಳಕ್ ಬಿಟ್ಟಿದ್ರು. ಸರಿ ಸೂಕ್ತ ಹೇಳಕ್ ಪ್ರಾರಂಭ ಮಾಡಿ ಮತ್ತೆ ನಿಲ್ಲಿಸಿ ಆಚಾರ್ಯರು ತಪ್ಪು ಇದು ಅಂತಂದ್ರು. ಸರಿ ಅವ್ರು ಏನು ಸರಿ ಅಂತಂದ್ರೆ ಅದು ಹೇಳಿದೆ. ಅದು ಉಪನ್ಯಾಸ ಎಲ್ಲ ಆದಮೇಲೆ ಹುಡುಗ ಬಿಡಲ್ಲ, ಪುಸ್ತಕ ಹೋಗಿ ನೋಡಿದೆ ನಾನು. ನೋಡಿ ಈ ಸರಿಗೆ ಇದೆಲ್ಲ ಸರಿಗೆ ಹೇಳಿದ್ದೀನಿ ಅಂತ ಆಚಾರ್ಯ ಹೋಗಿ ಹೇಳಿದ್ರು. ಆಚಾರ್ಯ ಪುಸ್ತಕ ನೋಡಿ ಇಲ್ಲೇ ಇದೆ, ಹಾಗೆ ಹೇಳಿದ್ದೀನಿ, ನಾನು ಕಂಠಪಾಠ ಸರಿ ಮಾಡಿದ್ದೀನಿ ಅಂತ. ಆಚಾರ್ಯ ನೀ ಕಂಠಪಾಠ ಸರಿ ಮಾಡಿಲ್ಲ ಅಂತ ಹೇಳೇ ಇಲ್ಲ, ಪುಸ್ತಕದಲ್ಲಿರೋದೇ ತಪ್ಪಿದೆ ಅಂತ. ಆಗ ನಮಗೆ ಅಂದರೆ ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ಕೊಂಡಿರೋ ಸುಸ್ತರ ವೇದ ಮಂತ್ರ, ಅದು ನಾನಲ್ಲ, ತಂದೆಯವರು ಅವರು ಪಾಠ ಕಲ್ತಿರೋ ಕಾಲದಿಂದ ಇದು ಪುಸ್ತಕ, ನಾನೇ ಪುಸ್ತಕ ಕೊಂಡ್ಕೊಂಡಿರೋ ಪುಸ್ತಕ. ಅಂದರೆ ಪುಸ್ತಕದಲ್ಲಿ ತಪ್ಪಿರಬಹುದು ಅನ್ನೋ ಪರಿಜ್ಞಾನವೇ ನಮಗೆ ಇದ್ದಾಗಿಲ್ಲ. ಅಂದರೆ ಸಂಶೋಧನಾ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆಚಾರ್ಯರು ತಿಳಿಸ್ಕೊಟ್ಟರು. ಅಲ್ಲಿ ಆಚಾರ್ಯ ತಿಳಿಸಂತೆ ಅವರಿಗೆ 2 ತುಂಡು ಮಾಡುವಂತೆ ಆಚಾರ್ಯ ಹೇಳ್ಬಿಡ್ತಾರೆ. ತಪ್ಪು ಅಂದರೆ ತಪ್ಪು, ಯಾವ ಪುಸ್ತಕನಾದರೂ ಆಗಿರ್ಬೋದು. ಆ ಒಂದು ಪರಿಜ್ಞಾನ ನಮಗೆ ಕಲ್ಪಿಸ್ಕೊಟ್ಟು ಮತ್ತೆ ಉಚ್ಚಾರಣೆ, ಬ್ರಹ್ಮ ಅಲ್ಲ ಬ್ರಹ್ಮ, ಪ್ರಹ್ಲಾದ ಅಲ್ಲ ಪ್ರಹ್ಲಾದ, ಇದೆಲ್ಲ ನಮಗೆ ದಿನನಿತ್ಯ ಬೇಕಾಗಿರೋದು. ದಿನನಿತ್ಯ ನಾವು ವಾಯಿಸಿ ಪಾಲನೆ ಮಾಡ್ತಾ ಇದ್ದೀವಿ. ಸೊ ಬರೀ ತಪ್ಪು ಹೇಳ್ತಾ ಇದ್ರೆ ಅದು ಪರಂಪರಾಗತವಾಗಿ ಹಾಗೆ. ಈಗ ನಮ್ಮ ಮಕ್ಕಳಿಗೆ ಅದೇ ಹೇಳ್ಕೊಡ್ತೀವಿ, ಅವ್ರ ಮಕ್ಕಳಿಗೆ ಹಾಗೆ ಹೇಳ್ಕೊಡ್ತಾರೆ. ಸೊ ಆಚಾರ್ಯರ ಕೊಡುಗೆ ಬರೀ ಯಾವುದೋ ನಾವು ಶ್ರವಣ ಮಾಡಿ ಬಿಟ್ಟಿರೋದಲ್ಲ, ದಿನನಿತ್ಯ ನಮ್ಮ ಅನುಷ್ಠಾನದಲ್ಲಿ ಅದು ನಡೀತಾ ಬಂದಿದೆ. ಅವರಿಗೆ ನಾವು ಚಿರಋಣಿ ಆಗಿರಬೇಕು. ಮತ್ತು ಇದರಲ್ಲಿ ಪ್ರಮುಖವಾದ ಒಂದು ತಿದ್ದುಪಡಿ ಆಚಾರ ಮಾಡಿಕೊಟ್ಟಿರೋದು ನನ್ನ ಕಸುದು. ಈಗಾಗಲೇ ಎಲ್ರಿಗೆ ಆಚಾರ ಅಂತ ಹೇಳಿದ್ರು. ಆ ಮೊದಲನೇ ಸುದಿನ ಕೊನೆಗೆ ನಾಕಿ ಒಂದೇ ಅಂತ ಬರುತ್ತೆ, ಅದನ್ನ ಆಚಾರ್ಯರು ತಮಾಷೆ ಮಾಡ್ತಾರೆ. ನಾಕಿ ಒಂದೇ ಅಂತಂದ್ರೆ ದೇವತೆಗಳ ಸಮೂಹ. ನಮ್ಗೆ ಯಾಕಪ್ಪ ಅದು ಭೂಮಿಭಾಗ ಯಾಕೆ ಹಾಕಲಿಲ್ಲ ಅಂತಂದ್ರೆ ನಾವು ಭಾಗ್ಯವಂತ ಆಗಬೇಕಾಗುತ್ತೆ. ದೇವತೆಗಳು ಮಾತ್ರ ಭಾಗ್ಯವಂತರು, ಆದರೆ ನಾವು ಭಾಗ್ಯವಂತರು ಅಂತ ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ನಾವು ದಿನನಿತ್ಯ ವಾಯುಸ್ತುತಿ, ಅದ್ರ ಜೊತೆ ಅದಕ್ಕೆ ಹಿಂದೆ ಮುಂದೆ ಹರಿಸ್ತುತಿನ ನಖಸ್ತುತಿನ ಪಾರಾಯಣ ಮಾಡೋರು. ಆಚಾರ್ಯರು ನಮಗೆ ಅದನ್ನು ತಿಳಿಸ್ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಅದು ಪರಂಪರಾಗತವಾಗಿ ಅದನ್ನು ತಪ್ಪೇ ಹೇಳ್ಕೊಂಡು ಹೋಗ್ತಾ ಇರ್ತದೆ. ಮತ್ತೆ ಕೆಲವು ವರ್ಷ ಆದ್ಮೇಲೆ ತಪ್ಪೇ ಸರಿ ಅನ್ನೋದನ್ನ ನಾವು ಪ್ರಮಾಣ ತೋರಿಸ್ತೀವಿ. ಸೊ ಆ ಥರ ಅದ್ಭುತವಾದ ಅವರ ಕೊಡುಗೆ. ಇನ್ನೊಂದು ವಿಷಯ ಹೇಳಿ ಮುಗಿಸ್ತೀನಿ. ನಮ್ಮ ಶಾಸ್ತ್ರದಲ್ಲಿ ಸ್ಪರ್ಶಮಣಿ ಅಂತ ಒಂದು ಉಲ್ಲೇಖ ಇದೆ, ಅದ್ರ ವಿಷಯ ಆಮೇಲೆ ಹೇಳ್ತೀನಿ. ಜ್ಞಾನಸತ್ತರ ಸಮಯದಲ್ಲಿ ಅವರೊಡನೆ 3-4 ದಿನ ಅವರ ಕೂಡಿಗೆ ಇರೋ ಒಂದು ಸೌಭಾಗ್ಯ ಸಿಕ್ತು. ಅವರ ಆಚರಣೆ ಮಾಡೋದು, ಅವರಿಗೆ ಬಡಿಸೋದು ಎಲ್ಲ ಸಿಕ್ತು. ಮತ್ತೆ ಅವ್ರ ಜೊತೆ ಪ್ರಶ್ನೋತ್ತರ ಇತ್ತು ಮೊದಲನೇ ದಿನ. ಆಗ ಅವ್ರ ಕೊಠಡಿಗೆ ಹೋದಾಗ ಒಂದು ದಿನ ಹೇಳಿದ್ರು, ನೋಡು ನಿಮ್ಮ ಸಂಘದಲ್ಲಿ ಪ್ರಶ್ನೆ ಮಾಡೋರು ತುಂಬ ಜನ ಇದ್ದಾರೆ, ನನಗೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ತೊಂದರೆ ಇಲ್ಲ, ಆದರೆ ನೀವು ನಾನಿಲ್ಲಿ ಬಿಟ್ಟು ಸಿಕ್ಕಿದ್ದೀನಿ, ಪ್ರಶ್ನೆ ಕೇಳಿ ಏನೋ ಉತ್ತರ ಸಿಗುತ್ತೆ, ಅದರ ಮನೆಗೆ ಹೋಗ್ತೀನಿ ಅನ್ನೋ ಸಂತಸದಿಂದ ಹೋಗ್ತೀರಾ. ಆದರೆ ನಿಮಗೆ ಏನು ಅಂತಂದರೆ ನಾನು ಉತ್ತರ ಹೇಳೋದಲ್ಲ, ನೀವು ಮನೆಗೆ ಹೋದ್ರೆ ನಿಮ್ಮ ಪ್ರಶ್ನೆ ಏನು ಅನ್ನೋದೇ ನಮ್ಗೆ ಅರ್ಥ ಹೋಗುತ್ತೆ. ಯಾಕೆಂತಂದರೆ ನೀವು ಇಲ್ಲಿ ಮೇಲಿರೋ ಆರ್ಗನ್ಗೆ ಕೆಲಸ ಕೊಡ್ತಾ ಇಲ್ಲ ಅಂತ ಅವ್ರಿಗೆ ಅಷ್ಟು ಬೇಸರ. ಅವ್ರ ಊಟದ ವಿಷಯದಲ್ಲಿ ಏನೇನೇನೋಕ್ಕೆ ಆಸಕ್ತಿ ಇಲ್ಲ. ನೀವು ನಿಮ್ಗೆ ಆಚಾರ್ಯವಾಗಿ ಊಟ ಹಾಕಲ್ಲ, ಅದು 2 ಗಂಟೆ ನಿಮ್ಮಲ್ಲಿ ನಾನೇನೋ ಓದ್ಕೊಂಡು ಬಂದಿದ್ದೀನಿ, ಇದರಲ್ಲಿ ಸಂಶಯ ಇದೆ ಅಂತ ಹೇಳಿದ್ರೆ ನಾವು ಊಟ ಬಿಡ್ಲಿಕ್ಕೆ ತಯಾರಿಲ್ಲ. ಆದರೆ ಅವ್ರು ಬಿಟ್ಟು ನಮಗೆ ಸಂದೇಹ ಪರಿಹಾರ ಮಾಡೋರು. ಸೊ ಅದು ಯಾಕೆ ಸ್ಪರ್ಶಮಣಿ ಹೇಳಿದೆ ಅಂತಂದರೆ, ಆ ಸ್ಪರ್ಶಮಣಿಯ ಒಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಅದನ್ನು ಕಬ್ಬಿಣದ ತಗೊಂಡು ಹೋದರೆ ಅದು ಬಂಗಾರವಾಗಿ ಪರಿಣಾಮ ಆಗುತ್ತೆ. ಆದರೆ ಅದೇ ಮರಳ ತಗೊಂಡು ಹೋದರೆ ಏನೂ ಆಗೋದಿಲ್ಲ. ಸೊ ಆಚಾರ ಹೇಗೆ ಅಂತಂದರೆ, ಆಚಾರ ನಮಗೆ ಒಂದು ಸ್ಪರ್ಶ ಮಾಡಿದ್ದಾರೆ. ನಾವು ಮರಳು ತಗೊಂಡಿದ್ರೆ ಈಗ 1000 ಗಂಟೆಗಟ್ಟಲೆ ಕಾಲ ಯೂಟ್ಯೂಬಲ್ಲಿ ಅವ್ರನ್ನ ಮಾಡಿದ್ದೀವಿ, ಅದನ್ನು ಕೇಳದೇ ಇರೋ ಜನ ಲಕ್ಷಾಂತರ ಜನ ಇದ್ದಾರೆ. ಸೊ ಅವರೆಲ್ಲ ಮಣ್ಣು ಥರ. ಸೊ ನಾವು ಆಚಾರದಿಂದ ಪ್ರಭಾವಿತ ಆಗಬೇಕು ಅಂತಂದರೆ ನಾವು ಕಬ್ಬಿಣ ಥರ ಆಗಬೇಕು. ಆಗ ನಮಗೆ 1% ಬಂಗಾರದ ಒಂದು ಕನ್ವರ್ಷನ್ ಆದ್ರೂ ನಾವೇ ಭಾಗಿರೋದು. ಹೇಗಾಗಲಿಕ್ಕೆ ಸಾಧ್ಯ ಅಂತಂದರೆ ಆಚಾರ್ಯರು ನಮಗೆ ಬರೇ ಆಧ್ಯಾತ್ಮಿಕ ವಿಷಯದಲ್ಲ, ಏನು ನೀತಿ ಕೊಟ್ಟಿದ್ದಾರೆ ಅದನ್ನು 1-2 ಗಂಟೆಗಳ ಕಾಲ ಆದರೂ ಒಂದು ವಾರದಲ್ಲಿ ನಾವು ಪರಿಪಾಲನೆ ಮಾಡಿದ್ರೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೋದು. ಮತ್ತು ಇನ್ನೊಂದು ಕೊನೆಯ ವಿಷಯ ಏನಪ್ಪ ಅಂತಂದರೆ, ನಮ್ಮ ಸಂಘದಲ್ಲಿ ಶ್ರೀ ವ್ಯಾಸರಾಜ ಮಂಡಳಿಯಲ್ಲಿ ಜೀವಕರ್ತೃತ್ವದ ವಿಷಯದ ಬಗ್ಗೆ ಬಹಳ ಆಸಕ್ತಿ. ಅದೊಂಥರ ಸಾತ್ವಿಕರ ಹುಚ್ಚು ಅಂತಲೇ ಹೇಳ್ಬೋದು. ಎಷ್ಟು ವರ್ಷದಿಂದ ಹೇಳ್ತಾ ಇದ್ರು, ಮತ್ತೆ ಅದನ್ನೇ ಕೇಳಬೇಕು, ಗೊತ್ತಿರೋ ಪ್ರಶ್ನೆ ಮತ್ತೆ ಕೇಳೋದು, ಅದಕ್ಕಾಗಿ ಉತ್ತರ ತಗೊಳ್ಳೋದು, ಅದರಿಂದ ಏನೋ ಒಂದು ಖುಷಿ ಅಂತ. ಸೊ ಇಲ್ಲಿ ಆಚಾರ ಬಂದಾಗ ವೀಣಾ ಓಡಾಡಿಸಿ ನಾವು ಎಲ್ಲ ನಮಗೆ ಒಂದು ಸೆಪರೇಟ್ ಸೆಷನ್ನೇ ಬೇಕು ಆಚಾರ ಜೊತೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ ಅಂತ ನಾವು ಓಡಾಡಿಸಿದ್ವಿ. ಮತ್ತು ಇಷ್ಟು ಹಲವಾರು ವರ್ಷಗಳ ಮುಂಚೆ ನಮ್ಮ ಪ್ರಸನ್ನ ಅವರು ಚಿಕ್ಕಪ್ಪ ಅಂದರೆ ನಮ್ಮ ಹರಿನಾರಾಯಣ ವಿಠಲದಾಸರು ಅವರ ಸಹಪಾಠಿಗಳು ಆಚಾರ್ಯರೊಡನೆ ಕರ್ತೃತ್ವಾಧಿಕರಣ ಮತ್ತು ಜೀವೋಪಿಕರ್ತ ಈ 2 ಪ್ರಮಾಣಗಳ ಬಗ್ಗೆ ಗಂಟೆಗಟ್ಟಲೆ ಕಾಲ 6 ಗಂಟೆ ಕಾಲ ಚರ್ಚೆ ಮಾಡಿ ಅವರನ್ನು ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತೆ ಮಾಡಿದ್ರೆ ಅದೇ ಉತ್ತರ ಕೊಡೋದು. ಅದೊಂದು ಅದ್ಭುತವಾದ ಸಮಾರಂಭ. ಅದನ್ನು ಹಲವಾರು ಬಾರಿ ಕೇಳಿದ್ದೀನಿ ನಾನು. ಅದು ಆಚಾರ್ಯರಿಗೆ ಸಮ್ಮುಖವಾಗಿ ಬಂದ್ರಲ್ಲ, ಅವರ ಮುಖಾಮುಖಿ ಕೇಳಬೇಕು ಅಂತ ಸುಮಾರು ಪ್ರಶ್ನೋತ್ತರ ಆಯಿತು. ಕೊನೆಗೆ ಎಲ್ಲ ಹೊರಟ ಮೇಲೆ ಆಚಾರ್ಯ ಕಾಲಿಗೆ ಕೂತು ಒಂದು ಪ್ರಶ್ನೆ ಕೇಳಿದೆ. ಆಚಾರ್ಯ ಕೊನೆಗೆ ಕರ್ತೃತ್ವ ಅಂದರೆ ಏನು? ಇಷ್ಟು ಹೇಳೋದ್ರ ಕಾಲ ಇದ್ದು ಹೋಗಲಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಕರ್ತೃತ್ವ ಅಂತಂದರೆ ಸ್ವತಂತ್ರ ಕರ್ತೃತ್ವ,
ಪರಾಧೀನ ಕರ್ತೃತ್ವ, ಪರತಂತ್ರ ಕರ್ತೃತ್ವ, ಅಧೀನ ಕರ್ತೃತ್ವ, ಇವೆಲ್ಲ ಅಪಭ್ರಂಶಗಳು. ಅದಾದಮೇಲೆ ಸುಮಾರು ವರ್ಷ ಆದ್ಮೇಲೆ ನಾಮಸ್ಮರಣ ಸಂಧಿಯಲ್ಲಿ ಅದೇ ವಾಕ್ಯ ಇದೆ. ಅಂದರೆ ಈಗ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಜೀವಕರ್ತೃತ್ವ ಅನ್ನೋ ಆ ಒಂದು ಜ್ಞಾನ ಏನಿದೆ ಇದು ಬರೀ ನಮ್ಮ ರೂಪಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಸ್ವರೂಪಕ್ಕೆ ಬೇಕಾದ ಒಂದು ಜ್ಞಾನ. ಯಾಕೆಂತಂದರೆ ಇದು ನಮ್ಮ ಮೋಕ್ಷಕ್ಕೆ ದಾರಿಯಾಗುವಂತಹ ಒಂದು ಅದ್ಭುತವಾದ ಜ್ಞಾನ. ಅದನ್ನು ಎಷ್ಟು ಸುಲಲಿತವಾಗಿ ಆಚಾರ ಹೇಳ್ತಾ ಇದ್ರು ಅಂತಂದರೆ, ನನ್ನ ಗುರುಗಳು ಸಂಜೀವದಾಸರು, ಅವರು ಜೀವಕರ್ತೃತ್ವದಲ್ಲಿ ತುಂಬ ವರ್ಷ ಅವರು ಉಪನ್ಯಾಸ ಕೊಟ್ಟವರು, ಅವರಿಗೆ ಪ್ರಕಾರ ವಿರೋಧಿಗಳಿದ್ದರು. ಅವ್ರು ನಾನು ಹೇಳ್ತಾ ಇದ್ರು, ಏನೇ ಯಾರೇನೋ ಹೇಳಪ್ಪ ನನ್ನ ಆಚಾರ ನೀವು ಹೇಳ್ತಾರೋ ಸರಿ ಅಂತ ನಾನು ಬೆನ್ನು ತಟ್ಟಿ ಅವರು ನೀವು ಹೇಳ್ತಾರೋ ಸರಿ ಮುಂದುವರಿಸಿ ಅಂತ ಹೇಳಿದ್ರು. ಅಂದರೆ ಆಚಾರ್ಯರ ಒಂದು ಜ್ಞಾನದ ಪರಾಕಾಷ್ಠೆ ಏನಿದೆ ಅಂತ ನಮಗೆ ಒಂದು ಕಿಂಚಿತ್ ಒಂದು ಧೂಳಷ್ಟು ಜ್ಞಾನ ಸಿಗುತ್ತೆ. ಮತ್ತೆ ಕೊನೆಗೆ ಈ 90ರ ನಮನ ಅನ್ನೋದೇನಿದೆ ಇದು ಒಂದು ಅದ್ಭುತವಾದ ಸಮಾಗಮ. ಇದಾದ್ಮೇಲೆ ಮುಂದೇನಪ್ಪ ಅಂತಂದ್ರೆ ಒಂದು 10 ವರ್ಷಕ್ಕೆ 100 ವರ್ಷಕ್ಕೆ ಬರುತ್ತೆ, ಅದನ್ನ ಮಾಡೋಣ ಅಂತ ಅಂದ್ಕೊಂಡ್ರೆ ಅದಾಗಬಾರ್ದು. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನಿಜವಾದ ಭಗವಂತನ ಪೂಜೆ ಅಂತಂದ್ರೆ ನೀನು ಭಗವಂತನ ಭುಜಂಗಿಸಿ ಆ ಸಾಲಿಗ್ರಾಮನ ಪೆಟ್ಟಿಗೆ ಇಟ್ಟು ಕಟ್ಟಿ ಮುಂದಿನ ಅಂದರೆ ಮಾರನೇ ದಿನದ ನಿರ್ಮಾಣ ವಿಸರ್ಜನೆ ಕಾಲ ತನಕ ನಿನ್ನ ಚಿಂತನೆ ಏನಿರುತ್ತೋ ಅದು ನಿಜವಾದ ಪೂಜೆ. ಯಾಕೆ ಅಂತಂದ್ರೆ ಈ ಪೂಜೆ ಮುಗಿಸಿ ಮಾರನೇ ದಿನ ಬೆಳಿಗ್ಗೆವರೆಗೂ ನಿನ್ನನ್ನಾಗೋ ಆ ಕಾರ್ಯಗಳೆಲ್ಲ ಕಾರ್ಯಗಳಲ್ಲೂ ಬಿಂಬ ಕಾರ್ಯದ ಚಿಂತನೆ ನಿನಗೆ ಕಿಂಚಿತ್ತು 1-2 ಕಾರ್ಯಗಳನ್ನಾದರೂ ಅಂದರೆ ಭಗವಂತ ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟು ನಿನ್ನನ್ನು ಉದ್ಧಾರ ಮಾಡ್ತಾನಲ್ಲ. ನೀನು ಕರ್ಮದಲ್ಲಿ ನಿರತನಾಗಬೇಡ, ಆದರೆ ಚಿಂತನೆಯಲ್ಲಿ ನಿರತನಾಗುವಂತ ಅಲ್ಲಿ ನಮ್ಮ ದಾಸ ಹೇಗೆ ಹೇಳ್ತಾ ಇದ್ರು, ಅದೇ ರೀತಿ ಆಚಾರ್ಯರನ್ನ ನಾವು ಈಗ ಮನೆಗೆ ಹೋಗಿ 3 ಗಂಟೆ ಆದ್ಮೇಲೆ ಮನೆಗೆ ಹೋಗ್ತೀವಿ. ಆಗ ಆಚಾರ್ಯರು ನಮ್ಮ ಸಮಾಜದಲ್ಲಿ 10 ವರ್ಷ ಆದಮೇಲೆ ಭೇಟಿ ಮಾಡೋಣ ಅಂತಂದರೆ ಅದು ನಿಜವಾದ ನಮನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸುಮಾರು ಜನ ತಿಳಿಸಿದಂತೆ ಆ ಹೆಸರುಗಳು ಅನೇಕವಿದೆ. ಯಾವುದಾದ್ರೂ ಒಂದು ಕೃತಿ ಈಗ ವಾಯ್ಸ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ 42 ಕ್ಲಿಪ್ಸ್ ಇದೆ, ಪ್ಲೇ ಲಿಸ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆ ಹುಡುಗರು ಬೇಕಾಗಿದೆ ಯಾವುದಾದ್ರೂ ಯಾವುದು. ಈಗ ಈಗಿಂದ 2 ವರ್ಷ ನಾನು ವಾಯ್ಸ್ ಸ್ತುತಿ ಅಟ್ಲೀಸ್ಟ್ ನಖಸ್ತುತಿದಾದರೂ ಒಂದು ಅನುವಾದ ಯಥಾವತಿ ತಿಳಿದು ದಿನ ಪಾರಾಯಣ ಮಾಡೋ ಕಾಲಕ್ಕೆ ಆ ಚಿಂತನೆ ಪ್ರೀತಿಯಿಂದ ಅದನ್ನು ಪಾರಾಯಣ ಮಾಡ್ತೀನಿ ಅಂತ ನಾವು ಒಂದು ನಿರ್ಧಾರ ತಗೊಂಡ್ರೆ ಆಗ ಆಚಾರ್ಯರಿಗೆ ಅದು ನಿಜವಾದ ನಮನ ಅನಿಸುತ್ತೆ ಅಂತ ಹೇಳ್ತಾ